नमः। पुराण नमः। श्रीमदानन्दतीर्थभगवत्पादाचार्यगुरुभ्यो नमः। ನೇಮದಿಂದಶ್ವತ್ಥ ತುಳಸಿ ಸೋಮಧರ ನಲಿ ವಿಮಲ ಸಾಲಿಗ್ರಾಮಗಳ ನಿಟ್ಟು ಅಭಿನಮಿಪ ನರ ಮುಕ್ತಿಯೋಗ್ಯ ಸದಾ. ಭೂಮಿಯಳು ಧರ್ಮಾರ್ಥ ಮುಕ್ತಿ ಸುಕಾಮಪೇಕ್ಷೆಗಳಿಂದ ಸಾಲಗ್ರಾಮಗಳ ವ್ಯತಿರಿಕ್ತ ವಂದಿಸಿ ದುಃಖವೈದುವನು. ದೈತ್ಯರ ಲಕ್ಷಣಗಳನ್ನು ಯಾವ ರೀತಿಯಾಗಿ ಅನುಸಂಧಾನ ಮಾಡಿದರೆ ಅದು ನರಕಕ್ಕೆ ಕಾರಣ ಆಗ್ತದೆ, ಇದೆಲ್ಲವನ್ನು ಹೇಳುತ್ತಾ ಬಂದರು. ಪ್ರಧಾನವಾಗಿ ಪ್ರತಿಮೆಗೆ ಭಗವಂತನಿಗೆ ಅಭೇದವನ್ನು ತಿಳಿಯಬಾರದು. ಪ್ರತಿಮೆ ಎಂಬುದು ಜಡ ಪದಾರ್ಥ, ಭಗವಂತ ಸಚ್ಚಿದಾನಂದ ಮೂರ್ತಿಯಾದ ಕಾರಣ ಪ್ರತಿಮೆಯೊಳಗೆ ಭಗವಂತ ಇದ್ದಾನೆ ಅಂತಲೇ ತಿಳಿಯಬೇಕು. ಅದು ಸ್ವಯಂ ವ್ಯಕ್ತ ಪ್ರತಿಮೆ ಆಗಿರಬಹುದು, ಸಾಲಿಗ್ರಾಮ ಆಗಿರಬಹುದು, ಯಾವುದೇ ಆಗಿರಬಹುದು. ಆ ಪ್ರತಿಮೆಯಲ್ಲಿ ಭಗವಂತ ತನ್ನ ವಿಶಿಷ್ಟವಾದ ಸನ್ನಿಧಾನವನ್ನು ಇಟ್ಟಿರುತ್ತಾನೆ. ಆ ಜಡ ಪ್ರತಿಮೆಗೂ ಭಗವಂತನಿಗೂ ಅತ್ಯಂತ ಭೇದ ಎಂಬ ವಿಷಯವನ್ನು ನಾವು ಅನುಸಂಧಾನದಲ್ಲಿ ಇಟ್ಕೊಂಡಿರಬೇಕು ಎಂಬ ಮಾತನ್ನು ಹೇಳಿದರು. ಹಾಗೆ ಬೇರೆ ದೇವತೆಗಳೇ ಸರ್ವೋತ್ತಮರು ಅಂತ ತಿಳಿಯೋದು, ಬೇರೆ ದೇವತೆಗಳು ವಿಷ್ಣುವಿನಕ್ಕಿಂತಲೂ ಉತ್ತಮರು ಅಂತ ತಿಳಿಯೋದು, ವಿಷ್ಣು ದೂಷಣೆ ಮಾಡುವವನು, ಇವರೆಲ್ಲರೂ ತಮಸ್ಸಿಗೆ ಹೋಗ್ತಾರೆ ಎಂಬ ಮಾತನ್ನು ಹೇಳಿದರು. ಇನ್ನೂ ಕೆಲವು ನಿಯಮಗಳನ್ನು ಹೇಳುತ್ತಾರೆ. ಏನು ಯಾವ ರೀತಿಯಾಗಿ ನಾವು ಲೋಕ ವ್ಯವಹಾರದಲ್ಲಿ ಅನೇಕ ತಪ್ಪುಗಳನ್ನು ಮಾಡ್ತಾ ಇರ್ತೀವಿ, ಏನು ಮಾಡಬಾರದು, ಏನು ಮಾಡಬೇಕು ಎಂಬ ವಿಷಯವನ್ನು ಹೇಳ್ತಾ ಇದ್ದಾರೆ. ನೇಮದಿಂದ ಅಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಸಾಲಿಗ್ರಾಮಗಳ ನಿಟ್ಟು ಅಭಿನಮಿಪ ನರ ಮುಕ್ತಿಯೋಗ್ಯ ಸದಾ. ಇಷ್ಟರ ತನಕ ತಮೋಯೋಗ್ಯ ಯಾರು ಅಂತ ಹೇಳಿದರು. ಈಗ ಮುಕ್ತಿಯೋಗ್ಯರು ಯಾರು ಅಂತ ಹೇಳ್ತಾರೆ. ಅಂದರೆ ಏನು ಮಾಡಬೇಕು, ಹೆಂಗೆ ಮಾಡಬೇಕು ಎಂಬ ವಿಷಯವನ್ನು ಹೇಳ್ತಾರೆ. ಎಲ್ಲೇ ಆಗಲಿ ತುಳಸಿ ಪೂಜೆ ಮಾಡುವಾಗ, ಮತ್ತು ರುದ್ರದೇವರ ಪೂಜೆ ಮಾಡುವಾಗ ಆಗಲಿ, ಅಶ್ವತ್ಥ ವೃಕ್ಷ ಪೂಜೆ, ಹೇಗೆ ಬೇರೆ ಯಾರದೇ ಪೂಜೆ, ಬೇರೆ ದೇವತೆಗಳ ಪೂಜೆಯನ್ನು ಮಾಡುವಾಗ ಆ ವಿಷ್ಣು ಸರ್ವೋತ್ತಮತ್ವ ಜ್ಞಾನವನ್ನು ಇಟ್ಟುಕೊಂಡೇ ಪೂಜೆ ಮಾಡಬೇಕು. ಭಗವಂತನ ಸನ್ನಿಧಾನದಲ್ಲೇ ಪೂಜೆ ಮಾಡಬೇಕು. ಸಾಲಿಗ್ರಾಮವನ್ನಿಟ್ಟೇ ಪೂಜೆ ಮಾಡಬೇಕು. ಗಣಪತಿ ಪೂಜೆ ಮಾಡಿದರೂ ಅಲ್ಲಿ ಸಾಲಿಗ್ರಾಮನೋ, ಚಕ್ರಾಂಕಿತನೋ, ಸುದರ್ಶನನೋ ಅಥವಾ ಭಗವಂತನ ಪ್ರತಿಮನೋ, ವಿಗ್ರಹನೋ ಯಾವುದೋ ಒಂದಿಟ್ಟು ಪೂಜೆ ಮಾಡಬೇಕು. ಯಾರದೇ ಪೂಜೆ ಮಾಡಲಿ, ರುದ್ರದೇವರ ಪೂಜೆ ಮಾಡಲಿ, ಗೌರಿ ಪೂಜೆ ಮಾಡಲಿ, ವಿನಾಯಕ ಪೂಜಾ, ಲಕ್ಷ್ಮೀ ಪೂಜಾ, ಯಾವ ದೇವತೆಯ ಪೂಜೆ ಮಾಡಿದರೂ ಕೂಡ ಅಲ್ಲಿ ಭಗವಂತನ ಪ್ರತಿಮೆ ಅಥವಾ ಸಾಲಿಗ್ರಾಮ, ಚಕ್ರಾಂಕಿತ, ಸುದರ್ಶನ ಇವುಗಳನ್ನಿಟ್ಟೇ ಪೂಜೆ ಮಾಡಬೇಕು. ಕೇವಲ ಇತರ ದೇವತೆಗಳ ಪೂಜೆಯನ್ನು ಮಾಡಬಾರದು. ಏನಿದರ ಅನುಸಂಧಾನ ಅಂದರೆ ಕೇವಲ ಆ ಬೇರೆ ದೇವತೆಗಳು ಸ್ವತಂತ್ರವಾಗಿ ನಮಗೆ ಫಲ ಕೊಡುವವರಲ್ಲ. ಸ್ವತಂತ್ರವಾಗಿ ಅವರನ್ನು ಪೂಜೆ ಮಾಡಬಾರದು. ಅವರ ಅಂತರ್ಯಾಮಿಯಾಗಿದ್ದು ಭಗವಂತನೇ ನಮಗೆ ವರವನ್ನು ಕೊಡ್ತಾನೆ. ಹಿಂದೆ ಬಂತಲ್ಲ, ಪಾದ ಪಗಳಿಗಡಿಗೆರಿಗೆ ಸಲಿಲವು ತೋದು ಕೊಂಬೆಗಳುಬ್ಬಿ
ಆ ರೀತಿಯಾಗಿ ಹೇಳಿದಂತೆ ಏನು ಮಾಡಿದರೂ ಭಗವಂತನಿಗೆ ಸಮರ್ಪಣೆ ಮಾಡಬೇಕು. ಯಾಕೆ? ಭಗವಂತನೇ ಸ್ವತಂತ್ರವಾಗಿ ಫಲ ಕೊಡುವನು. ಈ ಅನುಸಂಧಾನ ಬರಬೇಕು ಅಂತಾದರೆ ಅಲ್ಲಿ ಆ ಶಾಲಗ್ರಾಮವನ್ನಿಟ್ಟು ನಮಸ್ಕಾರ ಮಾಡಬೇಕು. ನೇಮದಿಂದ ನಿಯಮದಿಂದ ಅಶ್ವತ್ಥ, ತುಳಸಿ, ಸೋಮಧರನಲ್ಲಿ, ಸೋಮಧರ ಅಂತಂದರೆ ಚಂದ್ರಧರ, ಚಂದ್ರನನ್ನು ಧರಿಸಿದವನಂದರೆ ರುದ್ರದೇವರು. ಆ ರುದ್ರದೇವರ ಪೂಜೆ ಮಾಡುವಾಗಲೇ, ಅಶ್ವತ್ಥ ಪೂಜೆ ಮಾಡೋ ಕಾಲಕ್ಕೆ, ತುಳಸಿ ವೃಂದಾವನ ಅಲ್ಲಿ ಪೂಜೆ ಮಾಡೋ ಕಾಲಕ್ಕೂ ಕೂಡ ವಿಮಲ ಸಾಲಗ್ರಾಮಗಳನ್ನಿಟ್ಟು, ವಿಮಲ ನಿರ್ಮಲವಾದ ಸಾಲಿಗ್ರಾಮಗಳನ್ನಿಟ್ಟು ಅಲ್ಲಿ ಅಭಿನಮಿಪ, ಅಲ್ಲಿ ನಮಸ್ಕಾರ ಮಾಡತಕ್ಕಂತಹ ನರ ಮುಕ್ತಿಯೋಗ್ಯ ಸದಾ, ಅಂತಹ ಅವನು ಮುಕ್ತಿಯೋಗ್ಯನಾಗ್ತಾನೆ. ಅದಕ್ಕೆ ವ್ಯತಿರಿಕ್ತ ಮಾಡಿದರೆ ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಕಾಮಾಪೇಕ್ಷೆಗಳಿಂದ, ಈ ಧರೆಯಲ್ಲಿ ಧರ್ಮ, ಅರ್ಥ, ಮುಕ್ತಿ, ಕಾಮ ಯಾವುದೇ ಬೇಡಿಕೊಂಡು, ಯಾವುದೇ ಅಪೇಕ್ಷೆಯನ್ನಿಟ್ಟುಕೊಂಡು ಸಾಲಗ್ರಾಮಗಳ ವ್ಯತಿರಿಕ್ತ ಅಂದರೆ ಸಾಲಗ್ರಾಮಗಳು ಇಲ್ಲದೆ ವಂದಿಸೆ, ಸಾಲಗ್ರಾಮ ಇಲ್ದಂಗೆ ಅಲ್ಲಿ ನಮಸ್ಕಾರ ಮಾಡಿದರೆ, ಪೂಜೆ ಮಾಡಿದರೆ ದುಃಖವೈದುವನು, ಅವನು ದುಃಖಕ್ಕೆ ಗುರಿಯಾಗ್ತಾನೆ. ಕೇವಲ ಇತರ ದೇವತೆಗಳನ್ನು ಪೂಜೆ ಮಾಡಿದರೆ ಅದು ದುಃಖಕ್ಕೆ ಕಾರಣವಾಗ್ತದೆ. ಎಲ್ಲೇ ನಮಸ್ಕಾರ ಮಾಡಲಿ ಅಂತರ್ಯಾಮಿ ತತ್ವವನ್ನು ತಿಳಿದುಕೊಂಡೇ ನಾವು ಪೂಜೆ ಮಾಡಬೇಕು. ಅದು ಯಾವುದೇ ದೇವತೆ ಆಗಿರಲಿ. ಲಕ್ಷ್ಮೀ ಪೂಜೆ ಮಾಡಿದರೂ ಲಕ್ಷ್ಮೀನಾರಾಯಣ ಅಂತಲೇ ಪೂಜೆ ಮಾಡೋದು, ಕೇವಲ ಲಕ್ಷ್ಮೀ ಪೂಜೆ ಮಾಡಬಾರದು. ಅಲ್ಲಿ ನಾರಾಯಣನ ವಿಗ್ರಹನ್ನಿಟ್ಟು ಯಾವುದೋ ಒಂದು ಭಗವಂತನ ಪ್ರತಿಮೆಯನ್ನಿಟ್ಟುಕೊಂಡೇ ಪೂಜೆಯನ್ನು ಮಾಡಬೇಕು. ಹಾಗೆ ಗಣಪತಿ ಪೂಜೆ ಮಾಡಿದರೂ ಅಷ್ಟೇ, ಗೌರಿ ಪೂಜೆ ಮಾಡಿದರೂ ಅಷ್ಟೇ, ಯಾವುದೇ ಪೂಜೆ ಮಾಡಲಿ ಅಲ್ಲಿ ಭಗವಂತನ ಸಾನ್ನಿಧ್ಯ ಇರಲೇಬೇಕು. ತುಳಸಿ ವೃಂದಾವನದಲ್ಲಿ ಅಷ್ಟೇ, ಕೃಷ್ಣ ಪ್ರತಿಮೆ ಇಡೋದು, ಹೀಗೆ ಯಾವುದೋ ಒಂದು ಆ ರೀತಿಯಾಗಿ ಇಟ್ಟುಕೊಂಡು ಪೂಜೆ ಮಾಡಿದಾಗ ಮಾತ್ರ ಅದು ಆ ದೇವತೆಗಳಿಗೆ ಸೇರ್ತದೆ. ನಿಜವಾಗಿ ದೇವತೆಗಳು ಹೊರ ಕೊಡ್ತಾರೆ, ಅಂತರ್ಯಾಮಿ ಭಗವಂತ ತೃಪ್ತನಾಗ್ತಾನೆ. ಅನುಸಂಧಾನೇನು ಭಗವಂತ ಸ್ವತಂತ್ರ, ಎಲ್ಲ ದೇವತೆಗಳು ಭಗವಂತನ ಪರಿವಾರ ದೇವತೆಗಳು. ಈ ಒಂದು ಅನುಸಂಧಾನ ಪ್ರತಿಯೊಂದು ಪೂಜೆಯಲ್ಲಿ ಬರಬೇಕು. ಯಾವುದೇ ಪೂಜೆ ಮಾಡಲಿ ಈ ಅನುಸಂಧಾನ, ಈ ಒಂದು ಭಾವನೆ ಇಲ್ಲದೆ ಹೋದರೆ ಆ ಪೂಜೆಗೆ ಫಲ ಬರೋದಿಲ್ಲ, ಸಾತ್ವಿಕ ಫಲ ಬರೋದಿಲ್ಲ. ಬೇರೆಯವರು ಮಾಡ್ತಾರೆ, ಅದಕ್ಕೆ ರಾಜಸ ಫಲ, ತಾಮಸ ಫಲ ಬರಬಹುದು. ಆದರೆ ಮುಕ್ತಿಯೋಗ್ಯವಾದಂತಹ ಸಾತ್ವಿಕವಾದ ಫಲ ಬರಬೇಕು ಅಂತಾದರೆ ಈ ರೀತಿಯಾದ ಅನುಸಂಧಾನ ಇರಬೇಕು. ವಿಷ್ಣು ಸರ್ವೋತ್ತಮತ್ವ, ವಾಯು ಜೀವೋತ್ತಮತ್ವ, ಎಲ್ಲ ದೇವತೆಗಳು ಭಗವಂತನ ಪರಿವಾರ ದೇವತೆಗಳು, ಪರಿವಾರರು ಎಂಬ ಅನುಸಂಧಾನ ಎಲ್ಲ ಪೂಜೆಗಳಲ್ಲಿ ಇರಬೇಕು ಎಂಬುದನ್ನು ಇಲ್ಲಿ ಹೇಳ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ನಿಯಮದಿಂದ ಸದಾ ಅಶ್ವತ್ಥ ವೃಕ್ಷ, ತುಳಸಿ ವೃಕ್ಷಗಳಲ್ಲಿ ಶಿವಲಿಂಗದಲ್ಲಿ ನಿರ್ಮಲವಾದ ಸಾಲಿಗ್ರಾಮಗಳನ್ನಿಟ್ಟು ನಮಸ್ಕರಿಸುವ ನರನು ಮುಕ್ತಿಯೋಗ್ಯ. ಭೂಮಿಯಲ್ಲಿ ಧರ್ಮ, ಅರ್ಥ, ಮುಕ್ತಿ ಮತ್ತು ಕಾಮಗಳ ಅಪೇಕ್ಷೆಯಿಂದ
ಸಾಲಗ್ರಾಮಗಳನ್ನು ಇಡದೆ ಪೂಜೆ ಮಾಡುವವನು ದುಃಖಕ್ಕೆ ಗುರಿಯಾಗುತ್ತಾನೆ. ನೇಮದಿಂದ ಶ್ವತ್ಥ ತುಳಸಿ ಸೋಮಧರನಲ್ಲಿ ವಿಮಲ ಸಾಲಿಗ್ರಾಮಗಳ ನೆಟ್ಟಭಿನಮಿಪ ನರ ಮುಕ್ತಿಯೋಗ್ಯ ಸದಾ. ಭೂಮಿಯೊಳು ಧರ್ಮಾರ್ಥ ಮುಕ್ತಿ ಸುಖಾಮಪೇಕ್ಷೆಗಳಿಂದ ಸಾಲಗ್ರಾಮಗಳ ವ್ಯತಿರಿಕ್ತ ವಂದಿಸಿ ದುಃಖವೈದುವನು. ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕು ವಂದನೆ ಮಲ್ಪ ಮಾನವ. ಜನೆ ಸರಿ ಹರಿಯುತ ಸಂಸ್ಥಿತನೆ ನಿಸನಲ್ಲಿ ಚತುರಮುಖ ಮೊದಲಾದ ಕಿಳ ದೇವತೆಗಳೊಳಗಿಹನೆಂದು ಲಕ್ಷ್ಮೀಪತಿಗೆ ವಂದಿಸೆ ಒಂದರ ಕ್ಷಣ ಬಿಟ್ಟಗಲನವರ. ಅದೇ ವಿಷಯವನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ವಿತತ ಮಹಿಮನ ಬಿಟ್ಟು, ವಿತತ ಅಂದ್ರೆ ವಿಸ್ತಾರವಾದಂತಹ ಮಹಿಮೆ, ವಿಸ್ತಾರವಾದ ಮಹಿಮೆ ಇರುವಂತಹ ಆ ಭಗವಂತನನ್ನು ಬಿಟ್ಟು ಸುರರಿಗೆ ದೇವತೆಗಳಿಗೆ ಪೃಥಕು, ಪೃಥಕು ಅಂದ್ರೆ ಪ್ರತ್ಯೇಕವಾಗಿ ವಂದನೆ ಮಾಳ್ಪ ಮಾನವ, ಭಗವಂತನನ್ನು ಬಿಟ್ಟು, ಭಗವಂತ ಸರ್ವೋತ್ತಮ ಎಂಬ ಜ್ಞಾನವನ್ನು ಬಿಟ್ಟು, ಭಗವಂತನ ಸನ್ನಿಧಾನವನ್ನು ಬಿಟ್ಟು ಕೇವಲ ದೇವತೆಗಳಿಗೆ, ಬೇರೆ ದೇವತೆಗಳಿಗೆ ಪ್ರತ್ಯೇಕವಾಗಿ ನಮಸ್ಕಾರ ಮಾಡುವಂತಹ ಮಾನವನು ದಿತಿಜನೇ ಸರಿ. ಅವನು ದಿತಿಜನೇ ಅಂದರೆ ದೈತ್ಯನೇ ಸರಿ. ದಿತಿಜ ಅಂದರೆ ದೈತ್ಯ. ದಿತಿಯ ಮಕ್ಕಳಾದ ಕಾರಣ ಅವರಿಗೆ ದೈತ್ಯರು ಅಂತ ಕರೀತಾರೆ. ದಿತಿಜ, ದಿತಿಯಿಂದ ಹುಟ್ಟಿದವರು ದೈತ್ಯರು, ಅವರು ರಾಕ್ಷಸರೇ. ಯಾಕೆ? ಹರಿಯುತ ಸಂಸ್ಥಿತ ನೆನಿಸನು ಅಲ್ಲಿ. ಅಲ್ಲಿ ಅಂದರೆ ಯಾರು ಈ ರೀತಿಯಾಗಿ ಪೂಜೆ ಮಾಡ್ತಾರೆ, ಹರಿಯುತ ಸಂಸ್ಥಿತನು ಎನಿಸನು, ತಾನಲ್ಲಿ ಇರೋದೇ ಇಲ್ಲ, ಹೊರಟೇ ಬಿಡ್ತಾನಂತೆ. ಭಗವಂತನ ಸನ್ನಿಧಾನ ಅಲ್ಲಿರೋದಿಲ್ಲ. ಯಾರು ಈ ರೀತಿಯಾಗಿ ಭಗವಂತನ ಸರ್ವೋತ್ತಮ ತತ್ವವನ್ನು ತಿಳಿಯದೇ ಪೂಜೆ ಮಾಡ್ತಾರೆ, ಭಗವಂತ ಅಲ್ಲಿ ಇರೋದೇ ಇಲ್ಲ, ವಿಶಿಷ್ಟವಾದ ಸನ್ನಿಧಾನವನ್ನು ತಾನು ಇರಿಸೋದೇ ಇಲ್ಲ ಅಂತ ಅರ್ಥ. ಸತ್ಯಜ್ಞಾನರ ಇತಿಹಾಸದಲ್ಲಿ ನಾವು ಮಾತು ಕೇಳ್ತೀವಿ. ಸತ್ಯಜ್ಞಾನರು ಅಲ್ಲೆಲ್ಲ ಪ್ರಾಣದೇವರತ್ತೆ ತಾವು ಹೊರಗೆ ಪಾಠ ಹೇಳ್ತಾ ಕೂತಿದ್ರಂತ. ಅರ್ಚಕ ಅವನು ಬಂದ ಪೂಜೆ ಮಾಡಲಿಕ್ಕೆ, ಹೊರಗಿಂದ ಒಳಗೆ ಹೋಗ್ತಾ ಇರುವಾಗ ಸತ್ಯಜ್ಞಾನರು ಎದ್ದು ನಿಂತರಂತೆ. ಮತ್ತೆ ಅವನು ಪೂಜೆಲ್ಲ ಮುಗಿಸ್ಕೊಂಡು ಹೋಗೋ ಕಾಲಕ್ಕೆ ಮತ್ತೆ ಎದ್ದು ನಿಂತರಂತೆ. ಶಿಷ್ಯರು ಕೇಳಿದ್ರು, ಏನು ಸ್ವಾಮಿ, ಅವನು ಅರ್ಚಕ ಯಾರೋ ಅವನ್ನ
ಹೋಗೋ ಕಾಲಕ್ಕ ನೀವು ಮಹಾನುಭಾವರು ನೀವ್ಯಾಕೆ ಎದ್ದು ನಿಂತೀರಿ, ಅವನಿಗೆ ಯಾಕೆ ಗೌರವ ಕೊಟ್ಟಿರಿ ಅಂತ ಕೇಳಿದ್ರಂತೆ. ಆಗ ಸತ್ಯಜ್ಞಾನರು ಹೇಳುತ್ತಾರೆ, ಅಪ್ಪ ಅವನಿಗಲ್ಲೋ ಗೌರವ ಕೊಟ್ಟಿದ್ದು, ಅವನು ಒಳಗೆ ಪೂಜೆಗೆ ಹೋಗ್ತಾ ಇದ್ರೆ ಪ್ರಾಣದೇವರು ಒಳಗಿಂದ ಹೊರಗೆ ಹೋಗ್ತಾ ಇದ್ರಂತೆ. ಇವನು ಬಂದಲ್ಲಪ್ಪ ಪೂಜೆ ಮಾಡ್ಲಿಕ್ಕೆ, ಸರಿ ಪೂಜೆ ಮಾಡ್ಲಿಕ್ಕೆ ಬರೋದಿಲ್ಲ, ಇವನಿಗೆ ಅನುಸಂಧಾನ ಇಲ್ಲ ಮಣ್ಣಿಲ್ಲ ಅಂತ ಹೇಳಿ ಪ್ರಾಣದೇವರು ಅಲ್ಲಿಂದ ಹೊರಗೆ ಹೋಗ್ತಾ ಇದ್ರಂತ. ಹೊರಗೆ ಹೋಗೋ ಪ್ರಾಣದೇವ್ರನ್ನ ನೋಡಿ ಎದ್ದು ನಿಂತರಂತ. ಮತ್ತೆ ಪೂಜೆ ಎಲ್ಲ ಮುಗಿಸಿ ಹೊರಗೆ ಹೋಗೋ ಕಾಲಕ್ಕೆ ಪ್ರಾಣದೇವರು ಮತ್ತೆ ಒಳಗೆ ಹೋದ್ರಂತ. ಒಳಗೆ ಹೋಗೋ ಕಾಲಕ್ಕೆ ಮತ್ತೆ ಎದ್ದು ನಿಂತರಂತ. ಹಾಗೆ ಪ್ರಾಣದೇವ್ರನ್ನ ನೋಡಿ ಎದ್ದು ನಿಂತೀನಿ ಅಂತ ಸತ್ಯಜ್ಞಾನ ಹೇಳ್ತಾರಂತೆ. ಅಂದರೆ ತಾತ್ಪರ್ಯ ಏನು, ಹಾಗೆ ಏನೋ ಅನುಸಂಧಾನವಿಲ್ಲದೆ ಪೂಜೆ ಮಾಡಿದರೆ ಅಲ್ಲಿ ಭಗವಂತನ ಸನ್ನಿಧಾನ ಹೆಚ್ಚಿರೋದೇ ಇಲ್ಲ. ಅದಕ್ಕೆ ಪ್ರತಿಮಾಯಾಂತು ಸಾನ್ನಿಧ್ಯಂ ಅರ್ಚಕಸ್ಯ ತಪೋಬಲಾತ್ ಅಂತ ದೊಡ್ಡವರ ಪ್ರತಿಷ್ಠಾ ಮಾಡಿದ ವಿಗ್ರಹಗಳಿಗೆ ನಾವು ಯಾಕೆ ನಮಸ್ಕಾರ ಮಾಡಬೇಕು ಅಂದರೆ ಇದು ಕಾರಣ. ಆ ಒಂದು ಅನುಸಂಧಾನದಿಂದ ಅವರು ಸ್ಥಾಪನೆ ಮಾಡಿರ್ತಾರೆ. ಪೂಜೆ ಮಾಡೋರು ಕೂಡ ಅದೇ ಅನುಸಂಧಾನದಿಂದಲೇ ಪೂಜೆ ಮಾಡಬೇಕು. ಆ ಅನುಸಂಧಾನದಿಂದ ಪೂಜೆ ಮಾಡದೇ ಹೋದರೆ ಅಲ್ಲಿ ಭಗವಂತನ ವಿಶಿಷ್ಟವಾದ ಸನ್ನಿಧಾನ ಇರೋದಿಲ್ಲ. ಸಾತ್ವಿಕ ರೀತಿಯಿಂದ ನಮಗೆ ವರಗಳನ್ನು ಕೊಡೋದಿಲ್ಲ ಭಗವಂತ. ಅದಕ್ಕಾಗಿ ಹರಿಯು ತಾ ಸಂಸ್ಥಿತ ನೆನೆಸನು ಅಲ್ಲಿ. ಹಾಗೆ ಚತುರಮುಖ ಮೊದಲಾದ ಅಖಿಳ ದೇವತೆಗಳೊಳಗೆ ಇಹನೆಂದು ಲಕ್ಷ್ಮೀಪತಿಗೆ ವಂದಿಸೇ ಒಂದರೆ ಕ್ಷಣ ಬಿಟ್ಟಗಲನು ಅವರ. ಅದಕ್ಕಾಗಿ ಚತುರಮುಖದೇ ಮೊದಲಾದ, ಚತುರ್ಮುಖ ಅಂದರೆ 4 ಮುಖವುಳ್ಳವನು ಚತುರ್ಮುಖ ಬ್ರಹ್ಮದೇವರು. ಆ ಚತುರ್ಮುಖನೇ ಮೊದಲಾದ ಅಖಿಳ ದೇವತೆಗಳೊಳಗೆ, ಎಲ್ಲ ದೇವತೆಗಳೊಳಗೆ ಇಹನು ಎಂದು ಎಲ್ಲ ದೇವತೆಗಳಲ್ಲೇ ಭಗವಂತ ಇದ್ದಾನೆ ಅಂತ ತಿಳಿದುಕೊಂಡು ಲಕ್ಷ್ಮೀಪತಿಗೆ ವಂದಿಸೇ ಆ ಲಕ್ಷ್ಮೀಪತಿಯನ್ನು ನಮಸ್ಕಾರ ಮಾಡಿದಾಗ ಒಂದರೆ ಕ್ಷಣ ಬಿಟ್ಟಗಲನು ಅವರ. ಅರ್ಧ ಕ್ಷಣ ಕೂಡ ಅಂತಹವರನ್ನು ಬಿಟ್ಟು ಹೋಗೋದಿಲ್ಲ ಭಗವಂತ. ಅಂದರೆ ಅವರ ಮೇಲೆ ಅಷ್ಟು ಪ್ರೀತಿಯನ್ನು ಮಾಡ್ತಾನೆ. ಅದಕ್ಕಾಗಿ ಯಾರನ್ನೇ ಪೂಜೆ ಮಾಡಿದರೂ ಕೂಡ ಭಗವಂತನ ಪರಿವಾರ ಇವರೆಲ್ಲರೂ ಕೂಡ, ಸಕಲ ದೇವತೆಗಳು ಕೂಡ ಭಗವಂತನ ಪರಿವಾರ ಅಂತ ತಿಳ್ಕೊಂಡೇ ಪೂಜೆ ಮಾಡಬೇಕು. ಆ ಭಗವಂತನೇ ಸರ್ವೋತ್ತಮ, ಅವನ ಪರಿವಾರರು ಇವರೆಲ್ಲರೂ ಕೂಡ ಅಂತ ತಿಳಿದು ಪೂಜೆ ಮಾಡಿದಾಗ ಮಾತ್ರನೇ ಆ ದೇವತೆಗಳಿಗೂ ಪ್ರೀತಿ ಆಗ್ತದೆ, ಆ ಭಗವಂತನಿಗೂ ಪ್ರೀತಿ ಆಗ್ತದೆ. ಇಲ್ಲ ಅಂತಂದರೆ ತಾನಲ್ಲಿ ಇರೋದೇ ಇಲ್ಲ ಎಂಬ ಮಾತನ್ನು ತಿಳಿಸ್ತಾ ಇದ್ದಾರೆ. ವ್ಯಾಪ್ತವಾದ ಮಹಿಮೆಯನ್ನು ಪಡೆದ ಶ್ರೀಹರಿಯನ್ನು ಬಿಟ್ಟು ಇತರ ದೇವತೆಗಳಿಗೆ ಪ್ರತ್ಯೇಕವಾಗಿ ನಮಸ್ಕರಿಸುವ ಮಾನವನು ದೈತ್ಯನು. ಶ್ರೀಹರಿ ಅಲ್ಲಿ ವಿಶೇಷ ಸನ್ನಿಧಾನದಿಂದ ಇರುವುದಿಲ್ಲ. ಚತುರ್ಮುಖನೇ ಮೊದಲಾದ ಎಲ್ಲ ದೇವತೆಗಳೊಳಗೆ ಲಕ್ಷ್ಮೀಪತಿಯಾದ ಶ್ರೀಹರಿ
ಇರುವನೆಂದು ತಿಳಿದು ನಮಸ್ಕರಿಸಿದರೆ ಅಂಥವರನ್ನು ಅರ್ಧ ಕ್ಷಣವೂ ಬಿಟ್ಟು ಇರುವುದಿಲ್ಲ. ವಿತತ ಮಹಿಮನ ಬಿಟ್ಟು ಸುರರಿಗೆ ಪೃಥಕ್ ವಂದನೆ ಮಾಡ ಮಾನವ. ದಿತಿಜನೆ ಸರಿಹರಿಯುತ ಸಂಸ್ಥಿತ ನೆನಿಸನಲ್ಲಿ. ಚತುರಮುಖ ಮೊದಲಾದ ಕೆಳ ದೇವತೆಗಳೊಳಗಿಹನೆಂದು ಲಕ್ಷ್ಮೀಪತಿಗೆ ವಂದಿಸಿ ಒಂದರ ಕ್ಷಣ ಬಿಟ್ಟಗಲನವರ. ಶೈವ ಶೂದ್ರಕರಾರ್ಚಿತ ಮಹಾದೇವ ವಾಯು ಹರಿಪ್ರತಿಮೆ. ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ. ಅಪ್ರಸವ ಗೋ ವಿವಾಹ ವರ್ಜಿತಾಶ್ವತ್ಥ. ವಿಟಪಿಗಳ ಭಕ್ತಿ ಪೂರ್ವಕ ಸೇವಿಸುವ ನರ ದೈತ್ಯ ಶಾಶ್ವತ ದುಃಖವೈದುವನು. ಇನ್ನ ಯಾವ ರೀತಿಯಾಗಿ ಆಚರಣೆ ಮಾಡಬಾರದು ಎಂಬುದನ್ನು ಹೇಳ್ತಾ ಇದ್ದಾರೆ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿಪ್ರತಿಮೆ ಎಲ್ಲವನ್ನು ಪೂಜೆ ಮಾಡಬಾರದು. ಯಾರು? ಶೈವ ಶೂದ್ರ ಕರಾರ್ಚಿತ. ಶೈವರಿಂದ, ಶೈವರು ಅಂದರೆ ಶಿವನೇ ಸರ್ವೋತ್ತಮ ಅಂತ ಯಾರು ಹೇಳ್ತಾರೋ ಅವರು, ಮತ್ತು ಶೂದ್ರರು ಅವರಿಂದ ಕರಾರ್ಚಿತ ಅವರಿಂದ ಪೂಜೆ ಮಾಡಲ್ಪಟ್ಟಂತಹ ಮಹಾದೇವ ಅವರಿಂದ ಪೂಜಿತವಾದಂತಹ ಮಹಾದೇವ ಅಂದರೆ ರುದ್ರದೇವರು. ಯಾವುದೋ ಶಿವಲಿಂಗವನ್ನು ಯಾರೋ ಶಿವರು ಪ್ರತಿಷ್ಠೆ ಮಾಡಿರ್ತಾರೆ, ಶಿವ ಸರ್ವೋತ್ತಮ ಅಂತ ಹೇಳಿದವರು ಪ್ರತಿಷ್ಠೆ ಮಾಡಿರ್ತಾರೆ, ಶೂದ್ರರು ಪೂಜೆ ಮಾಡ್ತಾ ಇರ್ತಾರೆ, ಅಲ್ಲಿ ಹೋಗಿ ನಮಸ್ಕಾರ ಮಾಡಬಾರ್ದು. ಅಂಥದ್ದನ್ನು ನಾವು ಪೂಜೆ ಮಾಡಬಾರ್ದು. ನಮ್ಮ ಜನಕ್ಕೆ ಪಾಪ ಶಿವರಾತ್ರಿ ಬಂತು ಅಂದ ತಕ್ಷಣ ಬೇರೆ ಕಡೆ ಹೋಗ್ಬಿಡ್ತಾರೆ ಪಾಪ. ನಮ್ಮ ಮಧ್ವರ ಗುಡಿಗಳಿಗೆ ಬರೋದಿಲ್ಲ. ಅಲ್ಲಿ ಯಾಕಂದ್ರೆ ಪಾಪ ಅವರು ಶೈವರ ಪೂಜೆ ಮಾಡಿರ್ತಾರೆ, ಅಲ್ಲಿ ವಿಶೇಷವಾದ ಸನ್ನಿಹಿತನಾಗಿರ್ತಾನೆ ಪಾಪ ರುದ್ರದೇವರು ಅಂತಂದ್ರೆ ಅವ್ರ ಹತ್ಲೆ ಪಾರ್ಶಾಲಿಟಿ ಇರ್ತಾನೆ. ಹೀಗಾಗಿ ಮಾಧ್ವರಕ್ಕಂತೆ ಅವ್ರ ಹತ್ಲೆ ಪಾಪ ಶಿವ ರುದ್ರದೇವರು ಇರ್ತಾನೆ ಅಂತ ನಮ್ಮವರಲ್ಲಿ ಕೆಲವರು ಅನುಸಂಧಾನ. ಹೀಗಾಗಿ ನಮ್ಮವರೇ ಎಷ್ಟೋ ಜನ ಬೇರೆ ಗುಡಿಗಳಿಗೆ ಹೋಗ್ಬಿಡ್ತಾರೆ. ಶಿವರಾತ್ರಿ ಬಂದ ತಕ್ಷಣ ಒಟ್ಟರೆ ಶಿವರಾತ್ರಿ ಅಂದರೆ ಶಿವರಾನ ಗುಡಿಗೆ ಹೋಗಬೇಕು, ಎಲ್ಲಾದ್ರೆ ಏನು ಅಂತ ಹೋಗ್ಬಿಡ್ತಾರೆ. ಎಷ್ಟು ಮಹಾ ಪಾಪ ಎಂಬುದು ದಾಸರಾಯರು ಹೇಳ್ತಾ ಇದ್ದಾರೆ. ರುದ್ರದೇವರನ್ನ ರುದ್ರದೇವರು ವಿಶೇಷವಾಗಿ
ನಮ್ಮಲ್ಲೇ ಸನ್ನಿಹಿತನಾಗಿರ್ತಾನೆ. ಯಾಕೆ? ಶ್ರೀಮದಾಚಾರ್ಯರು ಹೇಳಿದಂತೆ ನಿಜವಾಗಿ ತತ್ವವನ್ನು ತಿಳಿದು ಪೂಜೆ ಮಾಡತಕ್ಕಂತಹವರಲ್ಲೇ ಸನ್ನಿಹಿತನಾಗಿರ್ತಾನೆ. ಎಷ್ಟು ತನಕ ಹೇಳಿದಂತೆ ಆ ರುದ್ರದೇವರನ್ನು ಭಗವಂತನ ಪರಿವಾರ ಅಂತ ತಿಳಿದು ಪೂಜೆ ಮಾಡಿದರೇನೆ ರುದ್ರದೇವರಿಗೂ ಸಂತೋಷ, ಭಗವಂತನಿಗೂ ಸಂತೋಷ. ಈಗ ಬೇರೆಯವರು ಹಂಗೆ ಪೂಜೆ ಮಾಡೋದಿಲ್ಲ. ಶಿವನೇ ಸರ್ವೋತ್ತಮ ಅಂತ ಪೂಜೆ ಮಾಡೋ ಕಡೆಗೆ ರುದ್ರದೇವರು ವಿಶೇಷವಾಗಿ ಹೆಂಗೆ ಸನ್ನಿಹಿತನಾಗಿರ್ತಾನೆ? ಶಾಸ್ತ್ರ ವಿರುದ್ಧವಾಗಿ ಪೂಜೆ ಮಾಡಿದರೆ ಅಲ್ಲಿ ರುದ್ರದೇವರು ಹೆಂಗಿರ್ತಾರೆ? ಅದಕ್ಕಾಗಿ ಅಲ್ಲಿ ಹಾಗೆಲ್ಲ ಹೋಗಿ ಪೂಜೆ ಮಾಡಲಿಕ್ಕೆ ಹೋಗಬಾರ್ದು. ನಮ್ಮವರು ನಮ್ಮ ಸಂಪ್ರದಾಯ ಪ್ರಕಾರ ಎಲ್ಲಿ ಪೂಜಾ ನಡೀತದೋ ಅಲ್ಲೇ ಹೋಗಿ ನಮಸ್ಕಾರ ಮಾಡಬೇಕೆ ಹೊರತು ಎಲ್ಲಿ ಸಿಕ್ಕರೆ ಅಲ್ಲಿ ಹೋಗಿ ಜನ ಹೋಗ್ತಾರ ಅಂತ ಹೋಗ್ಬಿಟ್ರೆ ಬರೀ ಜನ ಹೋಗೋದು ಪ್ರಧಾನ ಅಲ್ಲ, ಬರೀ ಫೇಮಸ್ ಆಗೋದು ಪ್ರಧಾನ. ಭಾಳ ಫೇಮಸ್ ರೀ ಅಲ್ಲಿ, ಏನು ಅದು ಫೇಮಸ್ ತೊಗೊಂಡು ಆತೇನು ಮಾಡ್ತಾನೆ ತೊಗೊಂಡು? ಫೇಮಸ್ ಮುಖ್ಯ ಅಲ್ಲ, ಶಾಸ್ತ್ರೋಕ್ತವಾಗಿ ನಡೀತದೋ ಇಲ್ಲೋ ಎಂಬುದು ಮುಖ್ಯ. ಹೀಗಾಗಿ ಆ ಶಾಸ್ತ್ರೋಕ್ತವಾದಂತಹ ಪ್ರದೇಶಗಳಲ್ಲಿ ಹೋಗಬೇಕು. ಸ್ವಯಂ ವ್ಯಕ್ತ ಪ್ರತಿಗುಣ ಅದು ಬೇರೆ ವಿಚಾರ. ಈಗ ಕಾಶಿ, ಶ್ರೀಶೈಲ ಸ್ವಯಂ ವ್ಯಕ್ತ ಪ್ರತಿಮೆಗಳಲ್ಲಿ ಇವು ಸಂಬಂಧ ಇಲ್ಲ. ಸ್ವಯಂ ವ್ಯಕ್ತಿಗಳಾದ ಕಾರಣ ಅಲ್ಲಿ ವಿಶಿಷ್ಟವಾಸನ ಇದ್ದೇ ಇರ್ತದೆ. ಆದರೆ ಎಲ್ಲಿ ಬೇರೆಯವರು ಪ್ರತಿಷ್ಠಾ ಮಾಡಿರ್ತಾರೆ ಅಂಥ ಕಡೆಗೆ ಹೋಗುವಾಗ ನೋಡಬೇಕು ಯಾರು ಪ್ರತಿಷ್ಠಾ ಮಾಡ್ಯಾರ ಏನು ಕಥೆ ತಿಳಿದುಕೊಂಡು ಹೋಗಿ ನಮಸ್ಕಾರ ಮಾಡಬೇಕು ಅಷ್ಟೇ ಹೊರತು ಎಲ್ಲಿ ಸಿಕ್ಕರೆ ಅಲ್ಲಿ ಹೋಗಿ ನಮಸ್ಕಾರ ಮಾಡಲಿಕ್ಕಿಲ್ಲ. ಹೀಗಾಗಿ ವೇದನೆಲ್ಲ ಕೇಳ್ತಾರೆ, ಯಾಕೆ ಕೇದಾರನಾಥ್ಗೆ ಹೋಗಲ್ಲ, ಅಲ್ಲಿ ಹೋಗಲ್ಲ? ಶಾಸ್ತ್ರ ಹೇಳಿದದಕ್ಕೆ ಹೋಗಬಾರ್ದು ಅಷ್ಟೇ. ಬೇರೆ ಕಡೆ ಹೋಗ್ತೀವಲ್ಲ, ಕಾಶಿಗೆ ಹೋಗ್ತೀವಿ, ಶ್ರೀಶೈಲಕ್ಕೆ ಹೋಗ್ತೀವಿ, ಎಲ್ಲ ಸ್ವಯಂವ್ಯಕ್ತ ಲಿಂಗಗಳಲ್ಲಿ ಗೋಕರ್ಣ ಎಲ್ಲ ಕಡೆಗೆ ಹೋಗ್ತೀವಿ. ಹೀಗಾಗಿ ರುದ್ರದೇವರ ಬಗ್ಗೆ ದ್ವೇಷ ಏನಿಲ್ಲ, ದ್ವೇಷ ಮಾಡಿದ್ರೆ ಒಂದೊಂದು ಬಸ್ಸಿಗೆ ಹೋಗ್ತೀವಿ ಅಷ್ಟೇ ನಾವು. ಆದರೆ ಶಾಸ್ತ್ರ ಏನು ಹೇಳಿದೆ, ಆ ವಿಷ್ಣು ಪರಿವಾರತೆಯ ಪೂಜೆ ಮಾಡಿದರೇನೆ ದೇವತೆಗಳಿಗೆ ಸಂತೋಷವಾಗ್ತದೆ. ಅದಕ್ಕಾಗಿ ಆ ರೀತಿಯಾದ ಅನುಸಂಧಾನ ಇದ್ದ ಕಡೆಗೆ ಮಾತ್ರನೇ ನಾವು ಹೋಗಬೇಕು, ನಮಸ್ಕಾರ ಮಾಡಬೇಕು, ಅಲ್ಲಿ ಪ್ರಸಾದ ಸ್ವೀಕಾರ ಎಲ್ಲ ಮಾಡಬೇಕಷ್ಟೆ ಹೊರತು ಬೇರೆ ಕಡೆಗೆ ನಾವು ಮಾಡಲಿಕ್ಕಿಲ್ಲ. ಅದಕ್ಕೆ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ, ಶೈವ ಶೂದ್ರ ಕರಾರ್ಚಿತ ಮಹಾದೇವ. ಶೈವರಿಂದ ಶೂದ್ರರಿಂದ ಪೂಜಿಸಲ್ಪಟ್ಟಂತಹ ಮಹಾದೇವ ರುದ್ರದೇವರು ಅಥವಾ ವಾಯುದೇವರು ಅಥವಾ ಹರಿಪ್ರತಿಮೆ, ಅದು ಭಗವಂತನ ಪ್ರತಿಮೆನೇ ಇರ್ಬೋದು, ರಾಮ ಪ್ರತಿಮಾ, ಕೃಷ್ಣ ದೇವರ ಪ್ರತಿಮಾ ಯಾವುದೇ ಇರ್ಬೋದು. ಆದರೆ ಅಲ್ಲಿ ಯಾರು ಪ್ರತಿಷ್ಠೆ ಮಾಡಿದ್ದಾರೆ, ಯಾರು ಪೂಜೆ ಮಾಡ್ತಿದ್ದಾರೆ ಎಂಬುದು ಮುಖ್ಯ. ಅದರ ಮೇಲೆ ಅಲ್ಲಿ ಭಗವಂತನ ಸನ್ನಿಧಾನ ವಿಶೇಷವಾಗಿರುತ್ತದೆ. ಅದಕ್ಕಾಗಿ ಕಂಡ ಯಾವ ಪ್ರತಿಮಾ ಕಾಣಿಸಿದ ತಕ್ಷಣ ಹೋಗಿ ಪೂಜೆ ಮಾಡಿ ಅಡ್ಡ ಬಿದ್ದು ಗಲಗಲ ಬಿಡ್ಕೊಂಡು ಹೋಗೋ ಅವಸರ ಇಲ್ಲ. ಹೀಗಾಗಿ ಉತ್ತಮರಾದಂತಹ ಮಹಾನುಭಾವರು ಪ್ರತಿಷ್ಠಾ ಮಾಡಿದ ದೇವಸ್ಥಾನಗಳಿಗೆ ಮಾತ್ರನೇ ನಾವು ಹೋಗಬೇಕು. ಅದನ್ನು ದಾಸರಾಯರು ಇಲ್ಲಿ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಶೈವ ಶೂದ್ರ ಕರಾರ್ಚಿತ ಮಹಾದೇವ ವಾಯು ಹರಿಪ್ರತಿಮೆ. ಇನ್ನು ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ, ಇನ್ನೊಂದು ವಿಶೇಷವನ್ನು ಹೇಳ್ತಾ ಇದ್ದಾರೆ. ತುಳಸಿ ಪೂಜೆ ಮಾಡಬೇಕು. ಆ ತುಳಸಿಯನ್ನು ಕೂಡ ಹೆಂಗೆ ಪೂಜೆ ಮಾಡಬೇಕಂತೆ ಅಂದರೆ ಮಾಸದ್ವಯದೊಳು ಇಹ ತುಳಸಿ. ತುಳಸಿ ಒಂದು 2 ತಿಂಗಳಾದ ಅಂದರೆ ತುಳಸಿಯ ತಾವು ಪ್ರತಿಷ್ಠಾ ಮಾಡಿದ ಮೇಲೆ ಒಂದು 2 ತಿಂಗಳಾಗುವ ತನಕ ಅದನ್ನು ಪೂಜೆ ಮಾಡಬಾರದಂತೆ. 2 ತಿಂಗಳಾದ ಮೇಲಕ್ಕೆ ಪೂಜೆ ಮಾಡಬೇಕಂತೆ. ಅಂದರೆ ಕನಿಷ್ಠ ಪಕ್ಷ ಅದರ ತೆನೆಗಳು ಬಂದಿರಬೇಕಂತೆ. ಆ ತೆನೆ ಈ ಬೀಜಗಳು ಬರ್ತಾವಲ್ಲ, ಆ ರೀತಿಯಾಗಿ ತೆನೆಗಳು ಬೀಜಗಳು ಬರೋ ತನ್ನ ಪರ್ಯಂತವಾದರೂ ಅದನ್ನು ಬಿಡಬೇಕು, ಅಷ್ಟರೊಳಗೆ ಪೂಜೆ ಮಾಡಬಾರದು ಅಂತ ಹೇಳ್ತಾರೆ. ಹಾಗೆ ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ, ಮಾಸದ್ವಯ 2 ತಿಂಗಳು, 2 ತಿಂಗಳ ಒಳಗಾಗಿ ಇರುವಂತಹ ತುಳಸಿ, ಅಲ್ಲಿ ಕೂಡ ಪೂಜಾದಿಗಳು ಮಾಡಬಾರದು. ಮತ್ತು ಅಪ್ರಸವ ಗೋ, ಆಕಳು ಪೂಜೆ ಮಾಡಬೇಕು, ಗೋ ಪೂಜೆ ಮಾಡಬೇಕು. ಅದು ಕೂಡ ಅಪ್ರಸವ ಗೋ ಅಂದರೆ ಕರು ಹಾಕಿದ ಮೇಲಕ್ಕೆ ಆ ಆಕಳನ್ನು ಪೂಜೆ ಮಾಡೋ ಪದ್ಧತಿ. ಸವತ್ಸ ಗೋ ಅಂತ ಕರೀತಾರೆ. ವತ್ಸ ಸಹಿತವಾದ, ಕರ ಸಹಿತವಾದ ಆಕಳು, ಅದಕ್ಕೆ ಪೂಜಾದಿಗಳನ್ನು ಮಾಡಬೇಕು. ಹಾಗೆ ಅಪ್ರಸವ ಗೋ ಅಂದರೆ ಪ್ರಸವವಾಗದೇ ಇರುವಂತಹ ಆಕಳು. ಆದ ಮೇಲೆ ವಿವಾಹ ವಿವರ್ಜಿತ ಅಶ್ವತ್ಥ ವಿಟಪಿ, ಅಶ್ವತ್ಥ ವೃಕ್ಷನೂ ಅಷ್ಟೇ. ಅಶ್ವತ್ಥ ವೃಕ್ಷಕ್ಕೆ ಅಂದರೆ ವಿವಾಹ ಅಂತ ಮಾಡ್ತಾರೆ, ಅಶ್ವತ್ಥ ವಿವಾಹ ಅಂತ. ಅದು ಅದಕ್ಕೆ ಸಂಸ್ಕಾರವಾದಂತೆ, ಅಶ್ವತ್ಥ ವೃಕ್ಷಕ್ಕೆ ಸಂಸ್ಕಾರವಾದಂತೆ. ಹೀಗಾಗಿ ಆ ವಿವಾಹ, ಅಶ್ವತ್ಥ ವಿವಾಹ ಅಂತ ಸಂಸ್ಕಾರವಾಗದೇ ಇರುವಂತಹ ಅಶ್ವತ್ಥ ವಿಟಪಿ, ಅಶ್ವತ್ಥ ವೃಕ್ಷ, ಇವುಗಳನ್ನು ಭಕ್ತಿಪೂರ್ವಕ ಸೇವಿಸುವವ ನರದೈತ್ಯ. ಈ ರೀತಿಯಾಗಿ ಮೇಲೆ ಹೇಳಿದಂತಹ ಅವುಗಳನ್ನು ಯಾರು ಭಕ್ತಿಪೂರ್ವಕವಾಗಿ ಸೇವೆ ಮಾಡ್ತಾರೆ ಅಂತಹ ನರನೂ ಕೂಡ ದೈತ್ಯ.
ಶಾಶ್ವತ ದುಃಖವೈದುವನು, ಅವನು ಕೂಡ ಶಾಶ್ವತ ದುಃಖವನ್ನು ಹೊಂದುತ್ತಾನೆ. ಹೀಗಾಗಿ ಪೂಜೆ ಮಾಡೋ ಸಂದರ್ಭದಲ್ಲಿಯೂ ಕೂಡ ಯಾವ ರೀತಿಯಾಗಿ ಯಾವುದನ್ನು ಹೆಂಗ ಎಲ್ಲಿ ಎಷ್ಟು ಪೂಜೆ ಮಾಡಬೇಕು ಎಂಬುದನ್ನು ತಿಳಿದುಕೊಂಡು ಪೂಜೆ ಮಾಡಬೇಕು. ಕೇವಲ ಪೂಜೆ ಅಂದ ತಕ್ಷಣ ಎಲ್ಲದನ್ನು ಪೂಜೆ ಮಾಡ್ಲಿಕ್ಕೆ ಹೋಗಬಾರದು ಎಂಬ ಮಾತನ್ನು ಇಲ್ಲಿ ದಾಸರಾಯರು ತಿಳಿಸ್ತಾ ಇದ್ದಾರೆ. ಗೊತ್ತಾಯ್ತಲ್ಲ? ಶೈವರು ಶೂದ್ರರು ಮೊದಲಾದವರಿಂದ ಪೂಜಿತವಾದ ಶಿವಲಿಂಗ ವಾಯು ಪ್ರತಿಮೆ ಹರಿ ಪ್ರತಿಮೆ ಎರಡು ತಿಂಗಳು ಪೂರ್ತಿಯಾಗದ ತುಳಸಿ ಕರು ಹಾಕದ ಆಕಳು ವಿವಾಹವಾಗದ ಅಶ್ವತ್ಥ ವೃಕ್ಷ ಇವುಗಳನ್ನು ಭಕ್ತಿಯಿಂದ ಸೇವಿಸುವ ನರ ದೈತ್ಯ. ಅವನು ಶಾಶ್ವತ ದುಃಖವನ್ನು ಹೊಂದುತ್ತಾನೆ. ಶೈವಶೂದ್ರಕರಾರ್ಚಿತ ಮಹಾದೇವ ವಾಯುಹರಿ ಪ್ರತಿಮೆ ವೃಂದಾವನದಿ ಮಾಸದ್ವಯದೊಳಿಹ ತುಳಸಿ ಅಪ್ರಸವ. ಗೋ ವಿವಾಹ ವಿವರ್ಜಿತಾಶ್ವತ್ಥ ವಿಟಪಿಗಳ ಭಕ್ತಿಪೂರ್ವಕ ಸೇವಿಸುವ ನರದೈತ್ಯ ಶಾಶ್ವತ ದುಃಖವೈದುವನು. ಸಂಶಯ ಇದ್ರೆ ಕೇಳಬಹುದು.
ಹರೇ ನಮಃ. ಸುಬ್ರಹ್ಮಣ್ಯ ನಮಸ್ಕಾರ ಆಚಾರ್ಯ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು.